ಗಾಳಿ ಆಂಜನೇಯ ದೇಗುಲ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾರಾಯಣ ಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಗಾಳಿ ಆಂಜನೇಯ ದೇಗುಲ ಮುಜರಾಯಿ ಇಲಾಖೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾರಾಯಣ ಸ್ವಾಮಿ ಅವರನ್ನ ನೇಮಕ ಮಾಡಲಾಗಿದೆ. ಸಿಬ್ಬಂದಿಯನ್ನ ನಿಯೋಜನೆ ಮಾಡಿರುವಂಥದ್ದು ಮುಜರಾಯಿ ಇಲಾಖೆ. ಈಗಾಗಲೇ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಲಾಗಿದೆ. ಹೊಸದಾಗಿ ಮುಜರಾಯಿ ಇಲಾಖೆಯ ಅಕೌಂಟ್ ಅನ್ನ ಓಪನ್ ಮಾಡಲಾಗ್ತಾ ಇದೆ. ಸೋಮವಾರ ದೇಗುಲದ ಉಳಿದ ಬ್ಯಾಂಕ್ ಖಾತೆಗಳನ್ನ ಸೀಸ್ ಮಾಡಲಾಗುತ್ತಂತೆ. ಮುಜರಾಯಿ ಇಲಾಖೆ ವಿರುದ್ಧ ಭಕ್ತರು ಮತ್ತೆ ಟ್ರಸ್ಟ್ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ದೇವಸ್ಥಾನದ ಮುಂದೆ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಹನುಮಂತ ಚಾಲಿಸವನ್ನ ಪಠಿಸ್ತಾ ಇದ್ದಾರೆ ಭಕ್ತರು. ಹನುಮಂತ ಚಾಲಿಸವನ್ನ ಪಠಿಸುವ ಮುಖಾಂತರ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನಾರಾಯಣ ಸ್ವಾಮಿ ಅವರನ್ನ ಕೂಡ ನೇಮಕ ಮಾಡಲಾಗಿದೆ. ನಾರಾಯಣ ಸ್ವಾಮಿ ಅವರಿಗೆ ಈಗ ಆಲ್ರೆಡಿ ಸಾಕಷ್ಟು ದೇವಸ್ಥಾನಗಳ ಜವಾಬ್ದಾರಿ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ಇದರ ಜವಾಬ್ದಾರಿಯನ್ನ ಕೂಡ ಕೊಡಲಾಗಿದೆ. ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡಿರುವಂಥದ್ದು ಮುಜರಾಯಿ ಇಲಾಖೆಯಿಂದ. ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಿಕೊಳ್ಳಲಾಗಿರುವಂಥ ಹಿನ್ನೆಲೆಯಲ್ಲಿ ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾಕಷ್ಟು ಜನ ಇವತ್ತು ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆಡಳಿತ ಮಂಡಳಿಯವರು ಕೂಡ, ಅಂದ್ರೆ ಆಡಳಿತ ಮಂಡಳಿ ಅಂದ್ರೆ ಈ ಹಿಂದೆ ದೇವಸ್ಥಾನವನ್ನ ಯಾರೆಲ್ಲ ನೋಡ್ಕೊಳ್ತಾ ಇದ್ರು, ಆ ಟ್ರಸ್ಟ್ ಒಂದಿತ್ತಲ್ಲ, ಅವರು ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಸ್ಟ್ನ ಸದಸ್ಯರು ಅದರಲ್ಲೂ ಹನುಮಾನ್ ಚಾಲಿಸವನ್ನ ಪಠಿಸ್ತಾ ಇದ್ದಾರೆ. ಭಕ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಸರ್ಕಾರದ ನಡೆಯನ್ನ ಖಂಡಿಸಿ ದೇವಸ್ಥಾನದ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಸರ್ಕಾರ ಮುಜರಾಯಿ ಇಲಾಖೆಗೆ ಗಾಳಿ ಆಂಜನೇಯ ದೇವಸ್ಥಾನವನ್ನ ತಗೊಂಡಂತ ಹಿನ್ನೆಲೆಯಲ್ಲಿ ಈ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗಾಗಲೇ ದೇವಸ್ಥಾನದ ಬ್ಯಾಂಕ್ ಅಕೌಂಟೆಂಟ್ ಅಂದ್ರೆ ಆ ಅಕೌಂಟ್ ಅನ್ನ ಸೀಸ್ ಮಾಡಲಾಗಿರುವಂತ ಹೊಸದಾಗಿ ಮುಜರಾಯಿ ಇಲಾಖೆ ಅಕೌಂಟ್ ಅನ್ನ ಓಪನ್ ಮಾಡಲಾಗ್ತಾ ಇದೆ. ಯಾವತ್ತು ಯಾವ ವರ್ಷನೂ ಇಲ್ಲ. ಇದು ನಮ್ಮ ತಾತನ ಕಾಲದಿಂದನೂ ನಾವು ಬ್ಯಾಂಟ್ರಾಯಪುರದ ಗ್ರಾಮಸ್ಥರು ಸ್ಥಳೀಯರು ನಾನು ಹುಟ್ಟಾಗಿಂದನೂ ನೋಡ್ಕೊಂಬರ್ತಾ ಇದ್ದೀವಿ. ಯಾವತ್ತು ಈ ಸುದ್ದಿ ಬಂದಿದ್ದೇ ಅಲ್ಲ. ಈಗ ಏಕಾಏಕಿ ಇವಾಗನೇ ಬಂದಿರೋದು ಇದು. ಅದಕ್ಕೆ ನಮಗೆಲ್ಲ ದಿಗ್ಭ್ರಮೆ ಆಗಿರೋದು. ನಿನ್ನೆ ರಾತ್ರಿಯಿಂದ ನಮ್ಮ ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಾವು ಚರ್ಚೆ ಮಾಡಿ ಮೀಟಿಂಗ್ಗಳು ಕರೆಸಿ ಇವತ್ತು ಸಹ ಎಲ್ಲ ದೇವಸ್ಥಾನದ ಹತ್ರ ಬಂದು ಕುಂತಿದ್ದೀವಿ. ಇದನ್ನ ನಾವು ಯಾವುದೇ ಕಾರಣಕ್ಕೂ ಮುಜರಾಯಿ ಇಲಾಖೆಗಾಗಲಿ ಸರ್ಕಾರದ ಹೊತ್ತಿಗಾಗಲಿ ನಾವು ಕೊಡಲಿಕ್ಕೆ ಇಷ್ಟನೂ ಪಡಲ್ಲ, ಕೊಡೋದು ಇಲ್ಲ ಬಿಡಿ. ಇದಕ್ಕೆ ಈ ಹೋರಾಟ ನಾವು ಬೇಕಿದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡೋದಕ್ಕೂ ನಾವು ಸಿದ್ಧ ಇದ್ದೀವಿ. ದಯಮಾಡಿ ಈ ನಿಮ್ಮ ಟಿವಿ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರನ ಮುಜರಾಯಿ ಇಲಾಖೆನ ದಯಮಾಡಿ ನಮಗೆ ತೊಂದರೆ ಕೊಡಬೇಡಿ. ನಾವು ಈ ತಾತನ ಕಾಲದಿಂದ ಯಾವ ರೀತಿ ನಡ್ಕೊಂಡು ಬರ್ತಾ ಇದೆ, ಮುಂದಕ್ಕೂ ಸಹ ನಾವು ಈ ಥರ ನಡೆಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ನಾನು ಕೇಳಕ್ಕೆ ಟ್ರಸ್ಟ್ನವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಮುಜರಾಯಿ ಇಲಾಖೆಗೆ ಗಾಳಿ ಆಂಜನೇಯ ದೇವಸ್ಥಾನವನ್ನ ಸೇರ್ಪಡೆಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಭಕ್ತರು ಕೂಡ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಜರಾಯಿ ಇಲಾಖೆ ಈಗ ಆಲ್ರೆಡಿ ಅದಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ನಾರಾಯಣ ಸ್ವಾಮಿ ಅವರನ್ನ ಕೂಡ ನೇಮಕ ಮಾಡಿರುವಂತದ್ದು, ಅಂದ್ರೆ ಸಿಬ್ಬಂದಿಯನ್ನ ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ. ಈಗ ಮುಜರಾಯಿ ಇಲಾಖೆಯ ಅಕೌಂಟ್ ಅನ್ನ ಕೂಡ ಓಪನ್ ಮಾಡಲಾಗಿದೆ. ಇನ್ನು ಉಳಿದಂತ ಅಕೌಂಟ್ಸ್ಗಳು ಇಷ್ಟು ದಿನ ಯಾವ್ದ್ಯಾವ್ದೆಲ್ಲ ಇತ್ತು ಗಾಳಿ ಆಂಜನೇಯ ಸ್ವಾಮಿಯ ಹೆಸರಲ್ಲಿ ಆ ಒಂದು ಟ್ರಸ್ಟ್ನವರು ಯಾವುದೆಲ್ಲ ಓಪನ್ ಮಾಡಿದ್ರು ಅದೆಲ್ಲವನ್ನು ಕೂಡ ಸೀಸ್ ಮಾಡಲಾಗ್ತಾ ಇರುವಂಥದ್ದು. ಸೊ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಇನ್ನು ಮುಂದೆ ಅಲ್ಲಿ ಏನೇ ಕಾಣಿಕೆ ಉಂಡಿಗೆ ದುಡ್ಡೋದ್ರೂ ಕೂಡ ಅಷ್ಟೇ ಮುಜರಾಯಿ ಇಲಾಖೆಗೆ ಹೋಗುತ್ತೆ. ಮುಜರಾಯಿ ಇಲಾಖೆ ಇದರ ನಿರ್ವಹಣೆಯನ್ನ ಮಾಡಲಿರುವಂಥದ್ದು, ಆ ಒಂದು ದೇವಸ್ಥಾನದ ಸುಪರ್ದಿಯನ್ನ ಪಡ್ಕೊಂಡಿರುವಂಥದ್ದು ಮುಜರಾಯಿ ಇಲಾಖೆ. ಸೊ ಹೀಗಾಗಿ ಮುಜರಾಯಿ ಇಲಾಖೆ ಇನ್ನು ಮುಂದೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಸೊ ಹೀಗಾಗಿ ಮುಜರಾಯಿ ಇಲಾಖೆ ವಿರುದ್ಧ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಭಕ್ತರು ಆ ಟ್ರಸ್ಟ್ನವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಮುಜರಾಯಿ ಇಲಾಖೆಯವರು ಸರಿಯಾಗಿ ನಡೆಸೋದಿಲ್ಲ ಅನ್ನುವಂಥ ಆರೋಪ ಅದು. ನಾವು ಸರಿಯಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ಅಂತ ಟ್ರಸ್ಟ್ನವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಆ ಟ್ರಸ್ಟ್ ಅಡಿಯಲ್ಲಿ ಬರ್ತಾ ಇದ್ದಂಥ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೈ ತಪ್ಪಿದಂತ ಆಗಿದೆ. ಇನ್ನೇನಿದ್ರು ಕೂಡ ಇದರ ಕಂಪ್ಲೀಟ್ ನಿರ್ವಹಣೆ ಮುಜರಾಯಿ ಇಲಾಖೆ ಮಾಡುತ್ತೆ. ರಾಜ್ಯದ ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ಇದ್ದಾವೆ. ಕೆಲವು ದೇವಸ್ಥಾನಗಳನ್ನು ಇನ್ನೂ ಕೂಡ ಬಿಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇದ್ವು. ಆದರೆ ಪ್ರಭಾವ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿ ತಪ್ಪಿಸ್ಕೊಳ್ತಾ ಇದ್ದಾರೆ.
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದನೇ ನಮ್ಮ ಪ್ರತಿನಿಧಿ ಹಂಸ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹಂಸ, ಮುಜರಾಯಿ ಇಲಾಖೆಗೆ ಸುಪರ್ದಿಗೆ ಹೋದಂತ ಹಿನ್ನೆಲೆಯಲ್ಲಿ ಯಾವ ರೀತಿಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಪ್ರತಿಭಟಿಸಲಾಗ್ತಾ ಇರುವಂತದ್ದು, ಅಲ್ಲಿರುವಂತವ್ರನ್ನ ಕೂಡ ಮಾತನಾಡಿಸ್ತಾ ಹೋಗೋದಾದ್ರೆ ಖಂಡಿತವಾಗಿ ಪೃಥ್ವಿ, ತುಂಬಾನೇ ಇತಿಹಾಸ ಹೊಂದಿರುವಂತಹ ಗಾಳಿ ಆಂಜನೇಯ ದೇಗುಲದಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಒಂದು ಆರೋಪವನ್ನ ಮುಜರಾಯಿ ಇಲಾಖೆಯಿಂದ ಈಗಾಗಲೇ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಏಕಾಏಕಿ 2 ದಿನಗಳ ಹಿಂದೆಯಷ್ಟೇ ಒಂದು ಇಲ್ಲಿರುವಂತಹ ಕಾಣಿಕೆ ಹುಂಡಿಗಳನ್ನ ನೀವು ನೋಡ್ತಿರ್ಬೋದು, ಕಾಣಿಕೆ ಹುಂಡಿಗಳನ್ನ ಬ್ಯಾಂಕ್ ಅಕೌಂಟ್ನ ಸೀಸ್ ಮಾಡಲಾಗಿತ್ತು. ಜೊತೆಗೆ ಏನು ಆ ದೇವರಿಗೆ ಹಾಕುವಂತಹ ಒಂದಷ್ಟು ಒಡವೆಗಳನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಲಾಗಿತ್ತು. ಇದಕ್ಕೆ ಈಗ ಇಡೀ ದೇವಾಲಯದ ಆಡಳಿತ ಮಂಡಳಿ ಹಾಗೂ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಜರಾಯಿ ಇಲಾಖೆಯ ನಡೆ ಸರಿ ಇಲ್ಲ, ಅಕ್ರಮ ಆಗಿರಬಹುದು, ಆದ್ರೆ ಅದನ್ನ ನಮ್ಮಲ್ಲೇನೆ ಒಂದು ಸರಿ ಮಾಡ್ಕೊಳ್ತಿದ್ವಿ, ಏನೇ ಒಂದು ತಪ್ಪಿದ್ರು ನಾವು ಸರಿ ಮಾಡ್ಕೊಳ್ತಿದ್ವಿ. ಆದ್ರೆ ಏಕಾಏಕಿ ಈ ರೀತಿ ಇಲಾಖೆ ಈ ರೀತಿ ಸುಪರ್ದಿಗೆ ತೆಗೆದುಕೊಳ್ಳುವಂಥದ್ದು ಸರಿ ಅಲ್ಲ ಅನ್ನುವಂತಹದನ್ನ ವಿರೋಧ ಮಾಡ್ತಿರುವಂತದ್ದು. ಈಗ ನಮ್ಮ ಜೊತೆ ಇಲ್ಲಿ ಅನೇಕರು ಇವತ್ತು ಕೂಡ ಬಂದು ಗ್ರಾಮಸ್ಥರು ಹಾಗೂ ಆಡಳಿತ ಮಂಡಳಿಯ ಒಂದು ಸಿಬ್ಬಂದಿ ಎಲ್ಲರೂ ಕೂಡ ಬಂದು ಇಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ದೇವಾಲಯದ ಆವರಣದಲ್ಲೇ ಮಾಡಿದ್ರು. ಸೊ ಹೀಗಾಗಿಯೇ ಹೈಕೋರ್ಟ್ಗೆ ಹೋಗೋದಕ್ಕೂ ಕೂಡ ಈಗಾಗಲೇ ಇಲ್ಲಿ ಮುಂದಾಗಿರುವಂತದ್ದು. ನಮ್ಮ ಜೊತೆ ಈಗ ಇಲ್ಲಿ ಆಡಳಿತ ಮಂಡಳಿಯ ಒಂದು ಅಧ್ಯಕ್ಷರ ಇದ್ದಾರೆ, ಅವ್ರನ್ನ ನಾನು ಮಾತನಾಡ್ತೀನಿ. ಸರ್ ಹೇಳಿ, ಈಗ ಯಾವಾಗ ನಿಮಗೆ ಗೊತ್ತಾಯ್ತು ಈ ತರ ಮುಜರಾಯಿ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ತಿದೆ ಅನ್ನುವಂಥದ್ದು? ನಮಗೆ 2 ದಿವಸ ಆಯಿತು ವಿಷಯ ಗೊತ್ತಾಗಿ. ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ. ನಾವು ಕೂಡ ಸ್ಟೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಓಡಾಡ್ತಾ ಇದ್ದೇವೆ. ಆಗ್ಬಹುದು, ನೋಡಬೇಕು, ಕಾದು ನೋಡಬೇಕು. ಅಕ್ರಮದ ಆರೋಪವನ್ನ ಮಾಡಿರುವಂತದ್ದು ಮುಜರಾಯಿ ಇಲಾಖೆಯಿಂದ, ಅದರಲ್ಲೂ ಕೂಡ ಒಂದು ಆರ್ಡರ್ ಕಾಪಿಲೂ ಕೂಡ ಇದೆ, ಅಕ್ರಮ ಎಸಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ನಮ್ಮ ಸುಪರ್ದಿಗೆ ತೆಗೆದುಕೊಳ್ತಿದೀವಿ ಅಂತ. ಅಲ್ಲ, ಅತ್ಯಾಚಾರ ಆರೋಪ ಅಂತಂದ್ರೆ ಯಾವ ರೀತಿ ಆರೋಪ ಯಾವ ರೀತಿ ಆರೋಪ ಅಂತ ಗೊತ್ತಾಗಬೇಕಲ್ಲ. ಯಾರ್ದೋ ಮಾತನ್ನ ಕೇಳ್ಕೊಂಡ್ಬಿಟ್ಟು ಅದನ್ನ ಆರೋಪ ಅಂತ ಹೇಳೋಕ್ಕಾಗಲ್ಲ. ಆರೋಪನ ಸಾಬೀತುಪಡಿಸ್ಬೇಕು, ಅದು ಆರೋಪ. ಏನು ಸಾಬೀತು ಮಾಡಿದ್ದೀರಾ ನೀವು? ನಮ್ಮ ಟ್ರಸ್ಟಿಗಳಿಗೆ 11 ಜನ ಇದ್ದಾರೆ. 11 ಜನದಲ್ಲಿ ಯಾರನ್ನ ಬಂದು ನೀವು ವಿಚಾರಣೆ ಮಾಡಿದ್ದೀರಾ? ವಿಚಾರಣೆ ಮಾಡಿಲ್ಲ. 11 ಜನ ಟ್ರಸ್ಟಿಗಳು, ಪ್ರೆಸಿಡೆಂಟ್ ಇದ್ದಾರೆ, ವೈಸ್ ಪ್ರೆಸಿಡೆಂಟ್ ಇದ್ದಾರೆ, ಕನ್ವೀನರ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಯಾರಿಗೂ ಏನೋ ಒಂದು ನೋಟಿಸ್ ಕೊಟ್ಟಿಲ್ಲ, ಆಯ್ತಲ್ಲ. ನಮಗೂ ಕೂಡ ಒಂದು ನೋಟಿಸ್, ನಾವು ಯಾರ್ದು ಸೈನ್ ಮಾಡಿ ತಗೊಂಡಿಲ್ಲ, ಏನಿಲ್ಲ. ಇಲ್ಲಿ ಬಂದ್ಬಿಟ್ಟು ದೇವಸ್ಥಾನ ಅಕ್ವೈರ್ ಮಾಡ್ಕೊತೀವಿ ಅಂತಂದರೆ 100 ವರ್ಷದ ದೇವಸ್ಥಾನ, ಹಳೆ ದೇವಸ್ಥಾನ ಇದು, ಇವತ್ತಿನ ಹೊಸ ದೇವಸ್ಥಾನ ಇಲ್ಲ. ಇಲ್ಲಿ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಋಷಭಾವತಿ ನದಿ ಹರಿತಾ ಇತ್ತು. ಆ ನದಿ ಒಳಗೆ ಸ್ನಾನ ಮಾಡ್ಕೊಂಡು ಬಂದು ದೇವಸ್ಥಾನ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದರು. ಅವತ್ತಿನ ದಿವಸ ಆಗಿದ್ದು, ಇವತ್ತಿನ ದಿವಸ ದೇವಸ್ಥಾನ ಹಾಗೆ ನಡೀತಾ ಇದೆ. ಬನ್ನಿ, ನಿಮಗೆ ಅದರ ಮೇಲೆ ಏನಾದರೂ ನಿಮಗೆ ಅನುಮಾನ ಇದ್ದರೆ ಪರಿಶೀಲನೆ ಮಾಡಿ. ದುಡ್ಡು ಅವ್ಯವಹಾರ ಆಗಿದೆಯಾ ಇಲ್ವಾ, ಏನಾಗಿದೆ, ಏನೇನು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅದೆಲ್ಲ ನೋಡಿಬಿಟ್ಟು ಆಮೇಲೆ ನೀವು ಏನು ಬೇಕೋ ಮಾಡಿ. ಏನಿದ್ರೆ ಬಂದ್ಬಿಟ್ಟು ನೀವು ಇದಕ್ಕೆ ಲಾಕರಿಗೆ ಬೀಗ ಹಾಕೋದು, ಉಂಡಿಗಳಿಗೆ ಬೀಗ ಹಾಕೋದು, ಇದು ಜನ ನಮ್ಮನ್ನು ನಾವು 11 ಜನ ಇರೋದು. 11 ಜನರಲ್ಲಿ ಯಾರು ಹೊಟ್ಟೆಗೆ ಊಟ ಇಲ್ದವ್ರು ಯಾರೂ ಇಲ್ಲ. 11 ಜನರು ಚೆನ್ನಾಗಿದ್ದಾರೆ. ಅವರು ದೇವಸ್ಥಾನಕ್ಕೆ ಕೊಡೋಂತಾರೆ ಹೊರತು ದೇವಸ್ಥಾನದ ತಗೊಂಡೋಗುವಂಥ ಜನ ಅಲ್ಲ. ಇಂಥ ಇದರಲ್ಲಿ ಬಂದ್ಬಿಟ್ಟು ನಮಗೆ ಒಂದು ಗಂಟೆ ಗೌರವ, ಒಂದು ಒಳ್ಳೆ ಯಾವುದಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಮರ್ಯಾದೆ ಇದೆ ನಮಗೆ. ಏಕಾಏಕಿ ಇಲಾಖೆ ಈ ರೀತಿ ಕ್ರಮ ಕೈಗೊಳ್ಳೋದಕ್ಕೆ ಏನು ಕಾರಣ ಇದೆ? ನಮಗೆ ಗೊತ್ತಿಲ್ಲ, ಯಾರು ಊಹಾಪೋಹ ಮಾಡಿರೋದು. ಯಾರು ನಮಗೆ ಬೇಡವಾದ್ರೆ ಮಾಡಿದಾರಾ, ಇಲ್ಲ ಬೇಕಾಗಿರೋರ ಮಾಡಿದಾರಾ, ಇಲ್ಲ ದೇವಸ್ಥಾನ ಹಾಳಾಗೋಲಿ ಅಂತ ಏನಾದರೂ ಮಾಡಿದಾರೆ, ಅದು ಗೊತ್ತಿಲ್ಲ ನಮಗೆ. ಅದು ಯಾಕಾಯಿತು ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ನೋಡಬೇಕು, ನಾವು ಕಾನೂನು ಪ್ರಕಾರ ಹೋಗಿದ್ದೇವೆ, ನೋಡೋಣ. ಭಗವಂತ ಉಳಿಸ್ಕೊತಾನೆ ಇಲ್ಲ, ನೋಡೋಣ. ನಾವು ನಿಯತ್ತಾಗಿದ್ರೆ ಅವ್ನು ಉಳಿಸ್ಕೊಂಡಿದ್ವಿ. ಅದರಲ್ಲಿ ಏನಾದರೂ 10 ರೂಪಾಯಿ ನಾವೇನಾದ್ರು ತಿಂದಿದ್ರೆ ಆಯ್ತಲ್ಲ, ನಾವು ತಲೆ ಬಾಗಿಸ್ತೀವಿ. ಏನು ಇಲ್ಲದೆ ಬಂದ್ಬಿಟ್ಟು ಇವತ್ತು ನೋಡಿ ಸಾವಿರಾರು ಜನ ಇವರಿಗೆಲ್ಲ ತಿಂಡಿ ಎಲ್ಲ ಇದೆ ನೋಡಿ. ಇದು ರಾತ್ರಿ 9 ಗಂಟೆವರೆಗೆ ನಡೆಯುತ್ತೆ. ಇದೆಲ್ಲ ಯಾವುದು ನಮ್ಗೆ ಟ್ರಸ್ಟಿಯಿಂದಲೇ ಕೊಡ್ತಾ ಇರೋದು. ಇಷ್ಟೆಲ್ಲ ಚೆನ್ನಾಗಿರೋ ದೇವಸ್ಥಾನ ಬಂದ್ಬಿಟ್ಟು ನೀವು ಹಿಂಗೆ ಮಾಡಿದ್ರೆ ಹಿಂಗೆ ಕೇಳ್ಬೋದಾಗಿತ್ತಲ್ಲ. ನೀವು ಬಂದು ಇಷ್ಟೆಲ್ಲ ಗಲಾಟೆ ಮಾಡೋದಿಲ್ಲ, ಬಂದು ಬೀಗ ಹಾಕೋದ್ಕಿನ್ನ ಬಂದು ಕುಂಡ್ರಿಸಿ ಕೇಳ್ಬೋದಾಗಿತ್ತಲ್ಲ. ಏನು ಮಾಡಿದ್ರೆ ಈ ಥರ ನಿಮ್ಮ ಮೇಲೆ ಆರೋಪ ಬಂದಿದೆ, ಯಾಕೆ ಈ ರೀತಿ ನಡ್ಕೊತಾ ಇದ್ದೀರಾ ಅಂತ ಕೇಳ್ಬೋದಾಗಿತ್ತಲ್ಲ. ಏನಕ್ಕೆ ಕೇಳಲಿಲ್ಲ? ನೋಡಿ, ಸಾವಿರಾರು ಜನ ಎಲ್ಲ ನಮ್ಮವರೆಲ್ಲ ಬಂದಿದ್ದಾರೆ. ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಸುಮಾರು ಸಾವಿರಾರು ಜನ ಹೊರಗಡೆ ಕಾಯ್ತಾ ಇದ್ದಾರೆ ಗಲಾಟೆ ಮಾಡಬೇಕು ಅಂತ. ನಾವು ಹೇಳಿದ್ದೀವಿ, ಗಲಾಟೆ ಮಾಡಬೇಡಿ, ಕಾನೂನು ಪ್ರಕಾರ ಹೋರಾಟ ಮಾಡೋಣ. ನಮ್ಗೆ ಯಾಕೆ ಬೇಕು ಗಲಾಟೆ ಬೇಡ. ಅದು ಒಳ್ಳೇದು ಕೆಟ್ಟದ್ದು ದೇವ್ರು ನೋಡ್ಕೊತಾನೆ.
ಇದಿಷ್ಟು ಇವ್ರು ಹೇಳುವಂತಹ ಮಾತುಗಳು. ಒಟ್ಟಿನಲ್ಲಿ ಏನು ಸ್ಟೇ ತರೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಈ ರೀತಿಯಾದಂತಹ ಒಂದು ಇಲಾಖೆಯ ಕ್ರಮವನ್ನ ಇವರು ಸಂಪೂರ್ಣವಾಗಿ ವಿರೋಧಿಸ್ತಿದ್ದಾರೆ. ಸೊ ಯಾವುದೇ ಅಕ್ರಮ ಆಗಿರ್ಲಿ ಅದನ್ನ ನಾವು ಹೋರಾಡ್ತೀವಿ, ದೇವ್ರು ನೋಡ್ಕೊಳ್ತಾರೆ ಅನ್ನೋಂತಹ ಮಾತುಗಳನ್ನ ಇವ್ರು ಹೇಳ್ತಿರುವಂತದ್ದು. ಪೃಥ್ವಿ.